ಅನ್ಯ ಧರ್ಮದ ಬಾಲಕಿಯನ್ನ ಪುಸ್ಲಾಯಿಸಿ ಲೈಂಗಿಕ ದೌರ್ಜನ್ಯ ಎಸಗಿದಂತ ಆರೋಪ ಕೇಳಿಬಂದಿದೆ. ಹುಬ್ಬಳ್ಳಿಯ ಗೋಕುಲ್ ರೋಡ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರೋದು. ಸೈಯದ್ ರಹಾನಾ ಬೆಟಗೇರಿ ಎಂಬಾತ ಪೊಲೀಸರ ವಶಕ್ಕೆ. 17 ವರ್ಷದ ಬಾಲಕಿಯನ್ನ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದ. ಈ ವೇಳೆ ಆರೋಪಿಯನ್ನ ಹಿಡಿದು ಅಲ್ಲಿನ ಸ್ಥಳೀಯರು ಪ್ರಶ್ನಿಸಿದ್ರು, ಏನಪ್ಪ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ, ಏನ್ ಮಾಡ್ತಿದ್ಯಾ ಅಂತ. ಮೊಬೈಲ್ ನೋಡಿದಾಗ ಬೇರೆ ಯುವತಿ ಜೊತೆಗಿನ ಫೋಟೋ ಕೂಡ ಸಿಕ್ತು. ಬೇರೆ ಬೇರೆ ಯುವತಿಯರೊಂದಿಗೆ ಫೋಟೋ ತೆಗೆಸ್ಕೊಂಡಿದ್ದಂಥ ಫೋಟೋಸ್ಗಳನ್ನ ಮೊಬೈಲ್ನಲ್ಲಿ ಇಟ್ಕೊಂಡಿದ್ದ. ಲವ್ ಜಿಹಾದ್ ಹಿನ್ನೆಲೆಯಲ್ಲಿ ಕೃತ್ಯ ಎಸಗಿರುವಂತಹ ಆರೋಪ ಈತನ ಮೇಲಿದೆ. ಬಾಲಕಿಯನ್ನ ರಕ್ಷಿಸಿ ಪೋಷಕರಿಗೆ ಒಪ್ಪಿಸಿದ್ದಾರೆ ಹಿಂದೂ ಪರ ಸಂಘಟನೆಗಳು. ಗೋಕುಲ್ ರೋಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನೋಡಿ, ಇವನೇ ಸೈಯದ್ ರಹಾನಾ ಬೆಟಗೇರಿ. 17 ವರ್ಷದ ಒಬ್ಬ ಹೆಣ್ಣುಮಗಳನ್ನ ಕರ್ಕೊಂಡು ನಿರ್ಜನ ಪ್ರದೇಶಕ್ಕೆ ಹೋಗ್ತಾ ಇದ್ದ. ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಆರೋಪ ಈತನ ಮೇಲಿದೆ. ಇವನ್ ಮೊಬೈಲ್ ಚೆಕ್ ಮಾಡಿದಾಗ ಬೇರೆ ಬೇರೆ ಹೆಣ್ಮಕ್ಳ ಜೊತೆಗೆ ಫೋಟೋ ತೆಗೆಸ್ಕೊಂಡಿರುವಂತಹ ಫೋಟೋಗಳು ಸಿಕ್ಕಿದೆ. ಸದ್ಯ ಈಗ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದೆ. ಹೊಲಗಡೆ ಹೋಗತ್ತೆ ತಗೊಂಡು ಹೋಗ್ಯಾರ್ರಿ. ನಮ್ಮ ಹೆಸರು ಸೈಯದ್. ನಾನು ಹುಡುಗಿ ಒಂದು ಹೊಲಗಡೆ ಹೋಗತ್ತೆ ತಗೊಂಡು ಹೋಗ್ಯಾರ್ರಿ. ಇವೊಂದು ಸಲ ತಪ್ಪೈತಿ. ನಾನು ಯಾವಾಗ ಹುಡುಗಿ ಐತಿ ಯಾವಾಗ ನಾನು ಏನು ಮಾಡಂಗಿಲ್ಲ. ಸಾರಿ ರೀ, ನಮ್ಮ ತಪ್ಪೈತಿ ರೀ. ನೆಕ್ಸ್ಟ್ ಟೈಮ್ ಏನು ಮಾಡ. ಹುಡುಗಿ ಹೆಸರೇನು? ಹುಡುಗಿ ಹೆಸರು ರಾಣಿ ರೀ. ನಿನ್ನ ಹೆಸರೇನು? ನಮ್ಮ ಹೆಸರು ಸೈಯದ್. ನಮ್ಮ ಹೆಸರು ಸೈಯದ್. ನಾನು ಹುಡುಗಿ ಒಂದು ಹೊಲಗಡೆ ಹೋಗತ್ತೆ ತಗೊಂಡು ಹೋಗ್ಯಾರ್ರಿ. ಇಂದು ಯುವತಿಯನ್ನ ಕರೆದುಕೊಂಡು ಹೊಲದಲ್ಲಿ ಹೋಗಿ ಸಾಯಂಕಾಲ 6:30 ಸೈಯದ್ ರಹಾನಾ ಮೊಹಮ್ಮದ್ ಬೆಟಗೇರಿ 33 ವರ್ಷದ ಒಬ್ಬ ಯುವಕ ಆ ಹುಡುಗಿನ ಕರ್ಕೊಂಡು ಹೋಗಿ ಒಂದು ಅತ್ಯಾಚಾರ ಮಾಡಿದಾನೋ ಏನೋ ಗೊತ್ತಿಲ್ಲ. ಅಲ್ಲಿ ಸ್ಥಳೀಯರು ಆ ಹುಡುಗಿನ ಕರ್ಕೊಂಡು ಹೋಗಿದ್ದನ್ನ ನೋಡಿ ಆ ಹುಡುಗನನ್ನ ಕರ್ಕೊಂಡು ಬಂದು ಕೇಳಿದ್ದಾರೆ, ನೀನು ಯಾರು ಅಂತ ಕೇಳಿದಾಗ ನಾನು ರಮೇಶ್ ಅಂತ ಹೇಳಿದ್ದಾನೆ. ಆಮೇಲೆ ಅವ್ನು ಮೊಬೈಲನ್ನು ತೆಗೆದುಕೊಂಡು ನೋಡಿದಾಗ ಹಿಂದೂ ಹುಡುಗಿ ಜೊತೆ ಅಶ್ಲೀಲವಾಗಿರ್ತಕ್ಕಂಥ ಫೋಟೋಗಳನ್ನ ಇಟ್ಕೊಂಡಿದ್ದಾನೆ. ಹಾಗೂ ಅವರ ಒಂದು ಕಮ್ಯುನಿಟಿ ಹುಡುಗಿಯರ ಜೊತೆನೂ ಫೋಟೋ ಇದ್ದಾವೆ. ಅದನ್ನ ಗಮನಿಸ್ತಕ್ಕಂಥ ಸ್ಥಳೀಯರು ಅವನನ್ನ ಎನ್ಕ್ವೈರಿ ಮಾಡಿ ಹುಬ್ಬಳ್ಳಿ ಗೋಕುಲ್ ರೋಡ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಹುಡುಗಿ ಪುತುಲ್ ಕುಮಾರಿ ಅಂತ ಒಬ್ಬ ಹುಡುಗಿ, ಸುಮಾರು 17 ವರ್ಷದ ಒಂದು ಮೈನರ್ ಹುಡುಗಿ, ಮೂಲತಃ ಬಿಹಾರದವಳು. ಪಾಪ ಅವರ ತಂದೆ ತಾಯಿ ಏನು ಗೊತ್ತಿಲ್ಲ, ಹುಡುಗಿಯನ್ನ ಪುಸಲಾಯಿಸಿ ಕರ್ಕೊಂಡು ಹೋಗಿ ಹುಡುಗಿನ ಲವ್ ಜಿಹಾದ್ ಬಲೆಗೆ ಬೀಸಿದ್ದಾನೆ. ಒಂದು ಹಿಂದೂ ಯುವತಿಯನ್ನ. ಹುಬ್ಬಳ್ಳಿ ಪ್ರತಿನಿಧಿ ರವಿಕುಮಾರ್ ಉಳ್ಳಾಗಡ್ಡಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರವಿಕುಮಾರ್, ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಈ ಪ್ರಕರಣವನ್ನು ತೆಗೆದುಕೊಂಡಾಗ ಈ ಬಾಲಕಿ ಈತನಿಗೆ ಹೇಗ್ ಪರಿಚಯ ಆದ್ಲು, ಹೇಗ್ ಕರ್ಕೊಂಡು ಹೋದ, ಸದ್ಯ ಪೊಲೀಸರು ಏನ್ ಹೇಳ್ತಾ ಇದ್ದಾರೆ ಈ ಪ್ರಕರಣದ ಬಗ್ಗೆ? ಶ್ರೀರಾಮ ಸೇನೆ ಸಂಘಟನೆಯವರು ಕೂಡ ರಾಜ್ಯಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಸಾರ್ವಜನಿಕವಾಗಿ ಆಂದೋಲನ ರೀತಿಯಾಗ ಜನಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಈ ಒಂದು ಜನಜಾಗೃತಿ ಮೂಡಿಸುವ ಬೆನ್ನಲ್ಲೇ ಕೂಡ ಹುಬ್ಬಳ್ಳಿಯಲ್ಲಿ ಗೋಕುಲ್ ಠಾಣೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿದ್ದು, ಈ ಒಂದು ವಿಚಾರ ಕುರಿತಂತೆ ಶ್ರೀರಾಮ ಸೇನೆ ಸಂಘಟನೆಯ ಕಾರ್ಯಕರ್ತರು ಮುಖಂಡರೇ ಆ ಒಂದು ರೆಡ್ ಹ್ಯಾಂಡ್ ಆಗಿ ಹುಸೇನ್ ಎಂಬುವನನ್ನ ಸದ್ಯ ವಶಕ್ಕೆ ತೆಗೆದುಕೊಂಡು ಹಿಡಿದುಕೊಂಡು ಗೋಕುಲ್ ಠಾಣೆ ಪೊಲೀಸರಿಗೆ ಸಾರ್ವಜನಿಕರು ಸಹಿತ ಒಪ್ಪಿಸಿದ್ದಾರೆ. ಈ ಒಂದು ವಿಚಾರ ಕುರಿತಂತೆ ಕೂಡ ವಶಕ್ಕೆ ತೆಗೆದುಕೊಂಡಿರುವಂತಹ ಗೋಕುಲ್ ಠಾಣೆ ಪೊಲೀಸರು ಈ ಒಂದು 4-5 ಜನ ಯುವತಿಯರಿಗೆ ಮತ್ತು ಮಹಿಳೆಯರಿಗೆ ಇದೇ ರೀತಿ ಮಾಡಿದೆ ಎಂಬ ಒಂದು ಸ್ಫೋಟಕವಾದಂತಹ ವಿಚಾರವನ್ನ ಈ ಒಂದು ತನಿಖೆ ವೇಳೆ ಸದ್ಯ ಬೆಳಕಿಗೆ ತೆಗೆದುಕೊಂಡಿದ್ದಾರೆ. ಎಲ್ಲ ವಿಚಾರಗಳ ಕುರಿತಂತೆ ಕೂಡ ಶ್ರೀರಾಮ ಸೇನೆ ಸಂಘಟನೆಯ ಕಾರ್ಯಕರ್ತರು ಆ ಯುವಕನನ್ನ ವಶಕ್ಕೆ ತೆಗೆದುಕೊಂಡು ಒಂದು ಕಡೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇತ್ತ ಸಾರ್ವಜನಿಕರು ಕೂಡ ಈ ಒಂದು ವಿಚಾರ ಕುರಿತಂತೆ ಮಲ್ಲಿಕಾರ್ಜುನ್ ಸತ್ತಿಗೇರಿ ಎಂಬರ ನೇತೃತ್ವದಲ್ಲಿ ಸದ್ಯ ಗೋಕುಲ್ ಠಾಣೆ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿಸಿಕೊಂಡಿದ್ದಾರೆ. ಸದ್ಯ ಗೋಕುಲ್ ಠಾಣೆ ಇನ್ಸ್ಪೆಕ್ಟರ್ ಅವರು ನೇತೃತ್ವದೊಳಗೆ ಈ ಒಂದು ವಿಚಾರ ಕುರಿತಂತೆ ಕೂಡ ತನಿಖೆ ನಡೀತಾ ಇದೆ. ಓಕೆ, ಥ್ಯಾಂಕ್ ಯು ರವಿಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.